ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಜೈಂಗೆ ಮಂತ್ರವಾದಿ ಹೇಳಿರ್ತಾನೆ, ಹೋಗ್ಬಿಟ್ಟು ಎಲ್ಲಾದರೂ ಭಿಕ್ಷೆ ಬೇಡಿ ಆ ಭಿಕ್ಷೆಯಲ್ಲಿ ಅನ್ನ ಮಾಡಿ ಊಟ ಮಾಡು, ದೇವಸ್ಥಾನದ ಮುಂದ್ಗಡೆ ಊಟ ಮಾಡು ಅಂತ ಹೇಳಿರ್ತಾನೆ. ಅದಕ್ಕೋಸ್ಕರ ಇವಳು ಇಡೀ ಊರೆಲ್ಲ ತಿರುಗಿದ್ರೂ ಯಾರೂ ಹಾಕಿರಲ್ಲ ಭಿಕ್ಷೆ. ಆದರೆ ಒಂದು ಮನೇಲಿ ಹಾಕ್ತಾರೆ. ಹಾಕಿದಾಗ ಅದನ್ನು ತಂದು ಅವಳು ಅನ್ನ ಮಾಡಿ ದೇವಸ್ಥಾನದ ಹತ್ರ ಬಂದು ಅದನ್ನು ಹಾಕ್ಕೊಂಡು ತಿಂತಾ ಇರ್ತಾಳೆ. ಅದನ್ನು ಜನ ನೋಡ್ತಾ ಇರ್ತಾರೆ. ಏನು ಜಯಮ್ಮ ಹಿಂಗೆ ಅಂತ ಅಂದಿದ್ದಕ್ಕೆ, ನಾನು ಅರಿಕೆ ಮಾಡ್ಕೊಂಡಿದ್ದೆ, ನನ್ನ ಮಗನಿಗೆ ಹುಷಾರಿಲ್ವಲ್ಲ, ಅದಕ್ಕೇ ನಾನು ಹೀಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ದೇವ್ರು ಒಳ್ಳೇದು ಮಾಡುತ್ತೆ ಅಂತ. ಈ ಕಡೆ ಐಶು ಗಣಪತಿ ಇದು ಹಾಸ್ಪಿಟ್ಲಲ್ಲಿ ಗಣಪತಿ ಇಟ್ಟಿರ್ತಾರಲ್ಲ, ಅಲ್ಲೇ ದೇವ್ರಿಗೆ ಕೈ ಮುಕ್ಕೊಂಡು ಅಳ್ತಾನೆ ಇದ್ದಾಳೆ ಅವಾಗಿಂದನೂ. ಯಾವಾಗ ಅವನಿಗೆ ಏಟಾಯಿತೋ ಆವಾಗಿಂದನೂ ಅಳ್ತಾನೆ ಇದ್ದಾಳೆ. ಏನು ಅಜ್ಜಿ ಎಷ್ಟು ಸಮಾಧಾನ ಮಾಡಿದ್ರೂ ಸರಿಯಾಗಿ ಸಮಾಧಾನ ಆಗ್ತಾ ಇಲ್ಲ, ಅಳ್ತಾನೆ ಇದ್ದಾಳೆ. ಅವ್ರ ಅಮ್ಮಂಗೂ ಫೋನ್ ಮಾಡವ್ರೆ. ಅವ್ರ ಅಮ್ಮ ಇನ್ನೂ ಬಂದಿಲ್ಲ, ಈಗ ಬರ್ತಾಳೆ. ದೇವ್ರನ್ನ ಕೇಳ್ಕೊತಾನೆ ಇದ್ದಾಳೆ. ದೇವರೇ, ನನ್ನ ಗಂಡನಿಗೆ ರಾಮುಗೆ ಹುಷಾರು ಮಾಡಪ್ಪ ದೇವರೇ, ನಂಗೆ ಗೊತ್ತಾಗಲಿಲ್ಲ, ನಾನೇನೋ ಹುಡುಗಾಟ ಮಾಡೋಕ್ಕೋಗಿ ಈ ಥರ ಆಗೋಯ್ತು, ನಾನು ಕ್ಷಮಿಸ್ಬಿಡು ದೇವರೇ, ನನ್ನ ರಾಮನ ಹುಷಾರು ಮಾಡಪ್ಪ ಅಂತ ಕೇಳ್ಕೊತಾನೇ ಇದ್ದಾಳೆ. ಆದರೆ ರಾಮುಗಿನ್ನೂ ಪ್ರಜ್ಞೆ ಬಂದಿಲ್ಲ. ಈ ಕಡೆ ಜಯ ಹೋಗಿ ದೇವಸ್ಥಾನದಲ್ಲಿ ಊಟ ಮಾಡಿ ಪೂಜೆ ಮಾಡಿ ದೇವ್ರ ಹತ್ರ ಕೇಳಿಕೊಂಡು ಬೇಡಿಕೊಂಡು ಹತ್ತು ಕರೆದು ಎಲ್ಲ ಮಾಡ್ತಾಳೆ. ನನ್ನ ಮಗನಿಗೆ ಪ್ರಜ್ಞೆ ಬರೋಂಗೆ ಮಾಡಪ್ಪ ದೇವರೇ, ನನ್ನ ಹುಡುಗಿಯಿಂದ ನನ್ನ ಮಗನ ಜೀವನ ಹಿಂಗಾಗೋಯ್ತು ಅಂತ. ಆದರೆ ಐಶುವಿಂದ ಆಗಿದ್ದಲ್ಲ, ಹುಡುಗಾಟ ಆಡುವಾಗ ಪಾಪ ಏನೋ ಮಿಸ್ ಆಯಿತು. ಇವಳಂತೂ ಪಾಪ ಗೊಳ ಅಂತ ಅಳ್ತಲೇ ಇದ್ದಾಳೆ. ರಾಮನ ಹುಷಾರು ಮಾಡಪ್ಪ ಅಂತ ದೇವ್ರನ್ನ ಕೇಳ್ತಾನೆ ಇದ್ದಾಳೆ. ನನಗೆ ಹಿಂಗಾಗುತ್ತೆ ಅಂತ ಗೊತ್ತಾಗಲಿಲ್ಲ, ಹಿಂಗಾಗುತ್ತೆ ಅಂತ ಗೊತ್ತಿದ್ರೆ ನಾನು ಮಾಡ್ತಾನೆ ಇರಲಿಲ್ಲ ಆ ಥರ. ನಾನೇನೋ ಹುಡುಗಾಟ ಆಡೋಕ್ಕೋಗಿ ಈ ಥರ ಆಯ್ತಲ್ಲ ದೇವರೇ ಅಂತೇಳ್ಬಿಟ್ಟು. ಈ ಕಡೆ ಜಯ ದೇವಸ್ಥಾನಕ್ಕೆ ಹೋಗಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಬೇಡಿ ಕಾಡಿ ಎಲ್ಲ ದೇವರನ್ನ ಕೇಳಿಕೊಂಡು, ದೇವರೇ ನನ್ನ ಮಗನಿಗೆ ಒಳ್ಳೇದು ಮಾಡಪ್ಪ, ಇನ್ಯಾವತ್ತೂ ಹಿಂಗಾಗ್ದಂಗೆ ನಾನು ನೋಡ್ಕೊಳ್ತೀನಿ, ನನ್ನ ಮಗನಿಗೆ ಒಳ್ಳೇದು ಮಾಡು ದೇವರೇ ಅಂತ ಕೇಳ್ಕೊಳ್ತಲೇ ಇದ್ದಾಳೆ. ಆದರೆ ಎಷ್ಟೇ ಕೇಳ್ಕೊಂಡ್ರೂ ಇವಳು ದೇವರು ಇನ್ನೂ ಕಣ್ಬಿಟ್ಟಿಲ್ಲ ಅನ್ನೋದೇ ಇವಳದು ಅನುಮಾನ. ಹಾಗೆ ಬೇಡಿ ಆಮೇಲೆ ಪ್ರಜ್ಞೆ ಬಂತು ಅಂತ ಆಯಿತು. ರಾಮಂಗೆ ಪ್ರಜ್ಞೆ ಬಂದ ತಕ್ಷಣವೇ ಅವಳಿಗೆ ಹೇಳಿ ಕಳಿಸ್ತಾರೆ. ಅವಳು ಬರ್ತಾಳೆ ದೇವಸ್ಥಾನದಿಂದ. ಬಂದುಬಿಟ್ಟು ಮಗನ ನೋಡೋಕ್ಕೆ ಹೋಗ್ತಾಳೆ. ಮಗನ ನೋಡೋಕ್ಕೆ ಹೋದಾಗ ಮಗ ಪ್ರಜ್ಞೆ ಬಂದಿರುತ್ತೆ. ಸದ್ಯ ಏನೋ ದೇವ್ರು ಒಳ್ಳೇದು ಮಾಡಿಬಿಟ್ನಲ್ಲ ಅಂತ ನೆಮ್ಮದಿ ಪಟ್ಕೊಂಡು, ಅವನು ಪ್ರಜ್ಞೆ ಇಲ್ಲ ಅವಸ್ಥೆಯಲ್ಲಿ ಮನಗಿದ್ದಾಗ ನೋಡಿದ್ದಕ್ಕೂ ಈಗ ಪ್ರಜ್ಞೆ ಬಂದಿರೋದಕ್ಕೂ ಖುಷಿ ಆಗುತ್ತೆ. ಕೈ ಹಿಡ್ಕೊಂಡು ದೇವ್ರು ಒಳ್ಳೇದು ಮಾಡಿಬಿಟ್ಟ ದೇವರೇ ಪರಮಾತ್ಮ, ಇನ್ನು ಎಷ್ಟೋ ದೇವರಿಗೆ ಬೇಡ್ಕೊಂಡೆ, ಬೇಡದೆ ದೇವರು ಒಳ್ಳೇದು ಮಾಡಿಬಿಟ್ಟ ಅಂತೇಳ್ಬಿಟ್ಟು ಮಗನ ಹತ್ರ ಹೇಳ್ಕೊಂಡು ಅಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಐಶು ಅಮ್ಮ ಅವರು ಬಂದಿರ್ತಾರೆ, ಆಚೆ ಕಡೆ ಇರ್ತಾರೆ. ಇವಳು ಮಗನ ಕೈ ಹಿಡ್ಕೊಂಡು ಅಳ್ತಾ ಇರ್ತಾಳೆ. ದೇವರೇ, ರಾಮು ಒಳ್ಳೇದಾಯಿತು ಕಣೋ ರಾಮಣ್ಣ, ಹೇಳೋ ಕಂಡುಬಿಡೋ, ಇನ್ನು ಏನು ತೊಂದರೆ ಇಲ್ಲ ಕಣೋ, ಎಲ್ಲ ದೇವರಿಗೂ ಹರಕೆ ಇಟ್ಕೊಂಡಿದ್ದೀನಿ, ಎಲ್ಲ ದೇವ್ರನ್ನೂ ಬೇಡಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ಆಗ ಅಜ್ಜಿ ನರ್ಸ್ ಹೇಳ್ತಾಳೆ, ಪ್ರಜ್ಞೆ ಬಂದಿದೆ ರಾಮು ಅವ್ರಿಗೆ ಅಂತ. ಅಜ್ಜಿ ಬಂದು ಒಳಗಡೆ ನೋಡುತ್ತೆ, ರಾಮಗೆ ಪ್ರಜ್ಞೆ ಬಂದಿರುತ್ತೆ. ಪ್ರಜ್ಞೆ ಬಂದಿದ್ದು ನೋಡಿಬಿಟ್ಟು ಕೂತು, ರಾಮಣ್ಣ ಹೆಂಗಿದೀಯಪ್ಪ ಅಂತ ಕೇಳುತ್ತೆ. ಮುತ್ಕು ಚೆನ್ನಾಗಿದ್ದೀನಿ ನಾನು, ಪರವಾಗಿಲ್ಲ ಮುತ್ಕು ಅಂತಾನೆ. ಆಮೇಲೆ ಹೋಗ್ಬಿಟ್ಟು ಐಶುನ ಬಾಗಿಲು ತೆಗೆದು, ಐಶು ಬಾರವ ಮಾತಾಡ್ಸು, ರಾಮಗೆ ಪ್ರಜ್ಞೆ ಬಂದಿದೆ ರಾಮಣ್ಣಂಗೆ ಅಂತ ಹೇಳುತ್ತೆ. ಆವಾಗ ರಾಮಣ್ಣ ಐಶು ಬರೋಕ್ಕೆ ಬರ್ತಾಳೆ, ಮತ್ತೆ ಕಾಲಿಂದೆ ತೆಗಿತಾಳೆ, ಹಿಂದೆ ತೆಗಿತಾಳೆ. ಅವರ ಅಮ್ಮ ಇನ್ನೂ ಅಲ್ಲೇ ನಿಂತಿದ್ದಾಳೆ. ಆಮೇಲೆ ಅಜ್ಜಿ ಹಂಗನ್ನುತ್ತೆ, ಯಾಕೆ ಐಶು ಬಾರವ ಒಳಗಡೆ ಮಾತಾಡ್ಸು ರಾಮಣ್ಣನ ಅಂತ ಹೇಳುತ್ತೆ. ಅವಳು ಬರ್ಕೂಡ್ದು ಇಲ್ಲಿ, ಅವಳು ಏನಕ್ಕೆ ಬತ್ತಾಳೆ ಅಥವಾ ಇಲ್ಲಿ ಬರ್ಕೂಡ್ದು, ಅವಳು ನನ್ನ ಮಗನ ಈ ಸ್ಥಿತಿ ತಂದವಳು, ಅವಳು ಇಲ್ಲಿ ಒಳಗಡೆ ಬರ್ಕೂಡ್ದು ಅಂತ ಹೇಳ್ತಾಳೆ. ಆದರೂ ಅಜ್ಜಿ ಹೇಳುತ್ತೆ, ಜಯು ಹಂಗೆಲ್ಲ ಮಾತಾಡಬೇಡ ಜಯು ನೀನು, ಅವಳು ಅವನ ಹೆಂಡ್ತಿ ಅವಳು ನೋಡ್ದಲ್ಲೇ ಮತ್ತೆ ಹೆಂಗಾಗುತ್ತೆ ಅಂತ. ಯಾರತ್ತವ ಹೆಂಡ್ತಿ,
ನನ್ನ ಮಗನ ಪ್ರಾಣ ತೆಗಿಯೋಕೆ ಹೋದವಳು ಅವಳು ಹೆಂಡ್ತಿನ ಅವಳು ಬರೋಕೂಡ್ದು ಅಥವಾ ಇಲ್ಲಿ ಅಂತ ಹೇಳಿ ಜೋರು ಮಾಡ್ತಾಳೆ. ಆಮೇಲೆ ಅಲ್ಲಿಗೆ ಅವ್ರ ಅಮ್ಮನೂ ಬರ್ತಾಳಲ್ವಾ, ಅವ್ರ ಅಮ್ಮ ಅವಳು ಮತ್ತು ಅವ್ರು 4 ಜನ ನಿಂತು ಮಾತಾಡ್ತಿರ್ತಾರೆ. ನೀವೇನು ಜಯ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಲ್ಲ, ನನ್ನ ಮಗಳ ಪ್ರಾಣ ತೆಗೆದಿದ್ದು ಅಂತ. ಮತ್ತಿನ್ನೇನು ಇವಳು ರಾತ್ರಿನೇ ಮನೆ ಬಿಟ್ಟು ಹೋಗಿಲ್ಲ ಅಂದಿದ್ರೆ ಅವನು ಯಾಕೆ ಹೋಗ್ತಿದ್ದ, ಅವನು ಹೋಗಿಲ್ಲ ಅಂದಿದ್ರೆ ಏಟ್ಯಾಕೆ ಬೀಳ್ತಿತ್ತು, ಇವಳಿಂದನೇ ತಾನೇ ನನ್ನ ಮಗನ ಈ ಪರಿಸ್ಥಿತಿ ಬಂದಿರೋದು ಅಂತ ಅವನು ಅದನ್ನೆಲ್ಲ ಕೊಳ್ತಾ ಇರ್ತಾನೆ. ಆಮೇಲೆ ಐಶುಗೆ ಏನು ಮಾತಾಡಲ್ಲ ಅವಳು. ಐಶು ಸುಮ್ಮನೆ ಇರ್ತಾಳೆ. ಅವ್ರ ಅಮ್ಮ ಮಾತ್ರ ಜೋರು ಮಾಡ್ತಿರ್ತಾಳೆ, ನೀವು ತಪ್ಪು ಅದಕ್ಕೆ ಹೇಳ್ತಿರೋದು. ಐಶುದೇನು ತಪ್ಪಿರುತ್ತೆ ಹೇಳಿ, ಅಲ್ಲಿ ಏನೋ ಅಕಸ್ಮಾತಾಗಿ ಆಯಿತು, ಅದಕ್ಕೆ ಐಶುನ ಹೊಣೆ ಮಾಡ್ತಾರೆ ಯಾರಾದರೂ ಅಂತ. ಇವಳು ಈಗಲೇ ಕರ್ಕೊಂಡು ಹೊರಟೋಗ್ಬಿಡಿ, ಇವಳು ಇಲ್ಲಿ ಇರಕೂಡ್ದು, ನಮ್ಮ ಮನೆಯಲ್ಲಿ ಒಂದು ನಿಮಿಷನೂ ಇರಕೂಡ್ದು ಅಂತ ಆಗಿರುತ್ತೆ. ಆಮೇಲೆ ಎಲ್ಲರನ್ನೂ ಪಂಚಾಯತಿ ಕರೀತಾರೆ. ಊರಿನ ಮುಖ್ಯಸ್ಥರು ಪಂಚಾಯತಿ ಬಂದು ಕೂತಿರ್ತಾರೆ, ಎಲ್ಲ ಪಂಚಾಯತಿ ಮಾಡ್ತಾಯಿರ್ತಾರೆ. ಪಂಚಾಯತಿ ಮಾಡ್ತಿದ್ದಾಗ ಜಯ ಹೇಳ್ತಾಳೆ, ಇವಳು ನನ್ನ ಮನೇಲಿ ಇರೋಕ್ಕೂಡ್ದು, ಇವಳಿಂದನೇ ನನ್ನ ಮಗನಿಗೆ ಈ ಸ್ಥಿತಿ ಬಂದಿದ್ದು, ಇವಳು ಹೊರಟೋಗ್ಲಿ ಇವತ್ತೇ, ಬೆಂಗಳೂರು ಅವ್ರ ಅಮ್ಮನ ಜೊತೆ ಹೊರಟೋಗ್ಬಿಡ್ಲಿ, ಇವಳು ನಮ್ಮ ಮನೇಲಿ ಬೇಡವೇ ಬೇಡ ಅಂತಾಳೆ. ಆವಾಗ ಅವಳಿಗೆ ಬೇಡವೇ ಬೇಡ ಅಂದಾಗ ಅವ್ರ ಅಮ್ಮ ಐಶು ಅಮ್ಮ ಹೇಳ್ತಾಳೆ, ಅದು ಹೆಂಗೆ ಅದಕ್ಕೆ ಆಗುತ್ತೆ, ಬೇಡ ಅಂದ್ಬಿಟ್ರೆ, ಮದುವೆ ಆದಮೇಲೆ ಬೇಡ ಅಂದ್ಬಿಟ್ರೆ ಎಲ್ಲೋಗ್ತಾಳೆ ಹೆಣ್ಮಗಳು, ಹಂಗಂದ್ರೆ ಹೆಂಗೆ ಅಂತ. ಆಮೇಲೆ ಅಜ್ಜಿ ಹೇಳುತ್ತೆ, ಜಯು ನೀನು ಹೇಳ್ತಿರೋದು ತಪ್ಪು ಜಯು, ಹಂಗೆ ಹೇಳ್ಬಾರ್ದು, ಎಲ್ಲೋಗ್ತಾಳೆ ಅವಳು ಐಶು, ಗಂಡನ ಮನೇಲೇ ಇರಬೇಕು, ಮತ್ತೆಲ್ಲಿ ಹೋಗೋಕ್ಕಾಗುತ್ತೆ ಅಂತ. ಅಥವಾ ನೀವು ಸುಮ್ಮನಿರಿ, ನೀವು ಮಾತಾಡಬೇಡಿ ಅಂತ ಅವಳು ಹೇಳ್ತಾಳೆ. ಆಯಿತಾ. ಆಮೇಲೆ ಮುಖ್ಯಸ್ಥರು ಹೇಳ್ತಾರೆ, ಅಲ್ಲ ತೀರ್ಮಾನ ಕೊಡೋಕ್ಕೆ ಬಂದಿರೋರು ನಾವಾ, ಅಥವಾ ಸುಮ್ಮನೆ ನಮ್ಮನ್ನೆಂತ ಕರೆಸಿದ್ರಿ, ನೀವೇ ಮಾತಾಡೋದಾದರೆ ನೀವೇ ಮಾತಾಡ್ಕೋಬೇಕಾಗಿತ್ತು, ನನ್ನನ್ನೆಂತ ಕರೆಸಿದ್ರಿ ಅಂತ ಕೇಳ್ತಾರೆ. ಆಮೇಲೆ ಸರಿ ಹೇಳಿ ಏನು ಹೇಳ್ತೀರಾ ತೀರ್ಮಾನನ ಅಂತೇಳಿ ಹೇಳ್ತಾರೆ. ಆವಾಗ ರಾಮಣ್ಣನ ಕೇಳ್ತಾರೆ, ಹೆಂಗಪ್ಪ ರಾಮಣ್ಣ ನೀನು ಹೇಳೋ ಅಂತೇಳಿ. ಅವನು ಹೇಳ್ತಾನೆ, ಐಶು ಅವರು ಏನು ಇಷ್ಟಪಟ್ಟಿದ್ದಾಳೋ ಅದನ್ನೇ ಮಾಡಲಿ, ಅವಳಿಗೆ ಇಲ್ಲಿ ಇರೋಕ್ಕಿಷ್ಟ ಇಲ್ಲ ಅಂದರೆ ಅವಳು ಹೋಗಿ ಅಚೀವ್ ಮಾಡಬೇಕು ಅಂತಿದ್ದಾಳೆ, ಅಲ್ಲೇ ಹೋಗಿ ಅವಳು ಏನು ಓದಿ ಬರೆದು ಏನು ಮಾಡ್ಕೋತಾಳೋ ಮಾಡ್ಕೊಳ್ಳಿ, ಇಲ್ಲಿ ಇಷ್ಟ ಇಲ್ಲದಿದ್ಮೇಲೆ ಇರೋದು ಬೇಡ ಇಲ್ಲಿ ಅಂತ ಹೇಳ್ತಾನೆ. ಆವಾಗ ಜಗ ಮುಖ ನೋಡ್ತಿರ್ತಾನೆ. ಇವಳಿಗೆ ಖುಷಿ ಆಗುತ್ತೆ ಜೈಂಗೆ. ಆದರೆ ಅವ್ರ ಅಮ್ಮ ಗಾಬರಿ ಆಗ್ತಾಳೆ. ಏನು ರಮಣ ನೀನು ಹಿಂಗೆ ಅಂತೀಯ, ಅವತ್ತೇನಂತ ಮಾತು ಕೊಟ್ಟೆ, ನನ್ನ ಮಗಳನ್ನ ಒಂದು ಕಣ್ಣೀರು ಹಾಕ್ಸಲ್ಲ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟೆ, ಇವತ್ತು ನೋಡಿದ್ರೆ ಹೋಗ್ಲಿ ಅಂತ ಹೇಳ್ತಿದ್ಯಲ್ಲ ರಮಣ ನೀನು ಅಂತ. ಅದಕ್ಕೆ ಅವಳನ್ನ ಹೇಳ್ತಾನೆ, ಇಲ್ಲ ಅವಳು ಏನೋ ಅಚೀವ್ ಮಾಡಬೇಕು ಅಂತಿದ್ದಾಳಲ್ಲ, ಮಾಡಲಿ, ಮತ್ತೇನು ಮಾಡೋಕ್ಕಾಗುತ್ತೆ, ನಾನು ಓದಬೇಕು ಅಂದಾಗ ಅವಳನ್ನು ಕಟ್ಟಿಟ್ಕೊಂಡು ಇಲ್ಲಿ ಏನು ಮಾಡೋದು ಅಂತ. ಆಗ ಜಯ ಮುಖ ನೋಡ್ತಿರ್ತಾಳೆ. ಫಸ್ಟು ಇಲ್ಲಿಂದ ಹೋದರೆ ಸಾಕು ಅನ್ನೋದು ಅವಳಿಗಾಗೈತೆ. ಹಾಗಾಗಿ ಅವಳು ಮುಖ ನೋಡ್ತಿರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.